ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಈ ಒಂದು ವಿಡಿಯೋದಲ್ಲಿ ಕೆಲವೊಂದು ಟೈಮ್ ಸೇವಿಂಗ್ ಕಿಚನ್ ಆ್ಯಂಡ್ ಹೋಮ್ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಕೂಡ ಯುನೀಕ್ ಆಗಿ ಎಲಾಬ್ರೇಟಿಂಗ್ ಆಗಿ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟ್ ಆಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ಇನ್ನು ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ಕಂಟೆಂಟ್. ಫಸ್ಟ್ ಒನ್, ಕಡಿಮೆ ಸಮಯದಲ್ಲಿ ಗ್ಲಾಸ್ ಕಂಟೈನರ್ ಮೇಲಿರುವಂಥ ಸ್ಟಿಕ್ಕರ್ಸ್ನ ಈಸಿಯಾಗಿ ಯಾವ ರೀತಿ ರಿಮೂವ್ ಮಾಡ್ಬೋದು ಅಂತ ನೋಡೋಣ. ಒಂದೆರಡು ಪಾತ್ರೆ ಎಕ್ಸ್ಟ್ರಾ ತೊಳೆದ್ರು ಗ್ಲಾಸ್ ಕಂಟೈನರ್ ಮೇಲಿರುವಂಥ ಸ್ಟಿಕ್ಕರ್ ಈಸಿಯಾಗಿ ರಿಮೂವ್ ಆಗಬೇಕು ಅಂದರೆ ಬಿಸಿನೀರಲ್ಲಿ ಈ ಒಂದು ಗ್ಲಾಸ್ ಕಂಟೈನರ್ ಮುಳುಗೋ ಥರ ಇಡಬೇಕಾಗುತ್ತೆ. ಬಟ್ ಅದು ಸ್ವಲ್ಪ ಟೈಮ್ ಟೇಕಿಂಗ್. ಒಂದೆರಡು ಎಕ್ಸ್ಟ್ರಾ ಪಾತ್ರೆ ತೊಳೆಯೋಕ್ಕೂ ಕೂಡ ಸಮಯ ಬೇಕಾಗುತ್ತೆ. ಈಸಿ ವೇಯಲ್ಲಿ ಕ್ವಿಕ್ಕಾಗಿ ನೀವು ಗ್ಲಾಸ್ ಕಂಟೈನರ್ ಮೇಲಿರುವಂಥ ಸ್ಟಿಕ್ಕರ್ನ ತೆಗಿಬೇಕು ಅನ್ನೋದಾದರೆ ವಿಡಿಯೋದಲ್ಲಿ ತೋರಿಸ್ದಾಗೆ ಕೆಟಲ್ ಇದ್ದರೆ ಸಾಕಾಗುತ್ತೆ. ಕೆಟಲಲ್ಲಿ ಈ ಒಂದು ಬಾಟಲ್ನ ಇಡಬೇಕಾಗುತ್ತೆ. ಬಾಟಲ್ ಮೈಕ್ರೋವೇವ್ ಸೇಫ್ ಆದರೆ ಡೈರೆಕ್ಟಾಗಿ ಕೆಟಲ್ ಒಳಗಡೆನೇ ಇಟ್ಬಿಟ್ಟು ಬಿಸಿ ಮಾಡ್ಬೋದು. ಒಂದು ವೇಳೆ ನಾರ್ಮಲ್ ಗ್ಲಾಸ್ ಕಂಟೈನರ್ ಆದರೆ ಫಸ್ಟ್ಗೆ ಕೆಟಲಲ್ಲಿ ಬಿಸಿ ನೀರನ್ನ ಕಾಯಿಸ್ಕೊಂಡು ಆಮೇಲೆ ಅದರೊಳಗಡೆ ಗ್ಲಾಸ್ ಕಂಟೈನರ್ ಇಡಬೇಕಾಗುತ್ತೆ. ಕೆಟಲಲ್ಲಿ ನೀರು ಚೆನ್ನಾಗಿ ಬಿಸಿಯಾಗಿದೆ, ಆಟೋಮ್ಯಾಟಿಕ್ ಆಫ್ ಕೂಡ ಆಗಿದೆ. ಈಗ ನಾನು ಆ ಬಾಟಲಲ್ಲಿ ಕೂಡ ಸ್ವಲ್ಪ ಬಿಸಿ ನೀರನ್ನ ಹಾಕ್ಬಿಟ್ಟು ಕೆಟಲ್ ಒಳಗಡೆ ಇಟ್ಬಿಟ್ಟು ಒಂದು 5 ರಿಂದ 10 ನಿಮಿಷ ಬಿಟ್ಬಿಡ್ತೀನಿ. ಸೊ ಆ ಬಿಸಿ ನೀರಿನ ಹಬೆಗೆ ಸ್ಟಿಕ್ಕರ್ ಎಲ್ಲ ಕೂಡ ಸಾಫ್ಟ್ ಆಗಿರುತ್ತೆ. ನಾನಿಲ್ಲಿ ಕೇವಲ ಒಂದು 2 ನಿಮಿಷ ಬಿಟ್ಬಿಟ್ಟು ಸ್ಟಿಕ್ಕರ್ನ ರಿಮೂವ್ ಮಾಡ್ತಾ ಇದ್ದೀನಿ. ಒಂದು ವೇಳೆ ಕೆಟಲ್ ಇಲ್ಲ ಅನ್ನೋದಾದರೆ ಒಂದು ಪಾತ್ರೆಯಲ್ಲಿ ಬಿಸಿ ನೀರನ್ನ ಕಾಯಿಸ್ಕೊಂಡು ಅದರಲ್ಲಿ ಈ ಥರ ಈ ಒಂದು ಬಾಟಲ್ ಮುಳುಗೋ ಥರ ಇಡಬೇಕಾಗತ್ತೆ. ಜಸ್ಟ್ ವಿಡಿಯೋಗೋಸ್ಕರ ಮಾತ್ರ ಇಲ್ಲಿ ನಾನು ಮತ್ತೆ ಪ್ಲೇಟಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ಅದರ್ವೈಸ್ ಕೆಟಲಿಂದ ಈ ಒಂದು ಬಾಟಲ್ನ ರಿಮೂವ್ ಮಾಡಿದ ಕೂಡಲೇ ವಿಡಿಯೋದಲ್ಲಿ ತೋರಿಸ್ದಂಗೆ ಸ್ಟಿಕ್ಕರ್ನ ಈ ರೀತಿ ನಾವು ಕೈಯಿಂದ ತೆಗಿತಾ ಇದ್ದಂಗೆ ಈಸಿಯಾಗಿ ಬಂದ್ಬಿಡುತ್ತೆ. ಈಗ ಒಂದು 2 ಸತಿ ಕೈಯಲ್ಲೇ ರಬ್ ಮಾಡೋದಾದರೆ ಇದ್ರ ಮೇಲಿರುವಂಥ ಗಮ್ಮು ಕೂಡ ಈಸಿಯಾಗಿ ಬಂದ್ಬಿಡುತ್ತೆ. ಒಂದು ವೇಳೆ ಗಮ್ ಈಸಿಯಾಗಿ ಬರ್ತಾ ಇಲ್ಲ ಅನ್ನೋದಾದರೆ 1-2 ಆಯಿಲ್ ಡ್ರಾಪ್ಸ್ನ ಹಾಕ್ಬಿಟ್ಟು ಕೈಯಲ್ಲೇ ರಬ್ ಮಾಡ್ಬೋದು. ನೋಡ್ತಿದ್ದೀರಲ್ವಾ ಎಷ್ಟು ನೀಟಾಗಿ ಸ್ಟಿಕ್ಕರು ಗಮ್ ಎಲ್ಲ ಕೂಡ ಬಂದ್ಬಿಟ್ಟಿದೆ ಅಂತ. ಇದು ತುಪ್ಪದ ಬಾಟಲ್ ಆಗಿರೋದ್ರಿಂದ ಬಾಟಲ್ ಒಳಗಡೆ ಕೂಡ ಅದೇ ಬಿಸಿ ನೀರನ್ನ ಹಾಕ್ಬಿಟ್ಟು ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾರ್ಮಲ್ ಆಗಿ ಡಿಶ್ ವಾಷಿಂಗ್ ಲಿಕ್ವಿಡಿಂದಾನೇ ಬಾಟಲ್ನ ಕ್ಲೀನ್ ಮಾಡಿಬಿಟ್ಟು ತೋರಿಸ್ತೀನಿ. ಅಬ್ಸರ್ವ್ ಮಾಡಿದ್ರಲ್ವಾ, ಕಡಿಮೆ ಸಮಯದಲ್ಲೇ ಗ್ಲಾಸ್ ಕಂಟೈನರ್ ಮೇಲಿರುವಂಥ ಸ್ಟಿಕ್ಕರ್ನ ಈಸಿಯಾಗಿ ಯಾವ ರೀತಿ ರಿಮೂವ್ ಮಾಡ್ಬೋದು ಅಂತ. ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಒನ್ನು, ಯೂಶ್ವಲಿ ವಾರಕ್ಕೊಮ್ಮೆ ಅಥವಾ 2 ಬಾರಿ ಬೆಡ್ಶೀಟ್ ಕವರ್ಸ್ ಎಲ್ಲ ಕೂಡ ಚೇಂಜ್ ಮಾಡ್ತಾ ಇರ್ತೀವಿ. ಈ ಒಂದು ಬೆಡ್ ಕವರ್ಸ್ನೆಲ್ಲ ನಾವು ಮಿಡಲ್ ಆಫ್ ದ ಡೇಯಲ್ಲಿ ಚೇಂಜ್ ಮಾಡ್ತೀವಿ ಅನ್ನೋದಾದರೆ ಅದ್ರ ಮೇಲಿರುವಂಥ ಡಸ್ಟ್ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಿರುತ್ತೆ. ಅದರ ಬದಲಿಗೆ ನೆಲ ಒರೆಸಿ ಗುಡಿಸೋದಕ್ಕಿಂತ ಮುಂಚೆನೇ ಬೆಡ್ಶೀಟ್ಸ್ನ ಬ್ಲಾಂಕೆಟ್ಸ್ನೆಲ್ಲ ಚೇಂಜ್ ಮಾಡೋದಾದರೆ ಡಸ್ಟ್ ಎಲ್ಲ ಕೆಳಗಡೆ ಬಿದ್ದರೂ ಕೂಡ ಒಂದೇ ಸರಿ ನಾವು ನೆಲ ಒರೆಸಿ ಗುಡಿಸ್ಕೋಬೋದು. ಬೆಳಗಿನ ಜಾವ 7-7:30ಗೆಲ್ಲ ಹೆಲ್ಪರ್ ಬರೋದ್ರಿಂದ ಅದಕ್ಕಿಂತ ಮುಂಚೆನೇ ನಾನು ಬೆಡ್ ಕವರ್ಸ್ ಎಲ್ಲ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಬೆಳಗ್ಗೆನೇ ಮಿಷಿನ್ಗೆ ಹಾಕ್ಬಿಟ್ರೆ ಆಲ್ಮೋಸ್ಟ್ ಆಫ್ಟರ್ನೂನ್ ಟೈಮ್ಗೆ ನಾವು ಡ್ರೈ ಎಲ್ಲ ಕೂಡ ಮಾಡ್ಕೊಳ್ಬೋದು ಈಸಿಯಾಗಿ ಅನ್ನೋದ್ರಿಂದ. ಇಲ್ಲಿ ಅಬ್ಸರ್ವ್ ಮಾಡೋದಾದರೆ ಬೆಡ್ ಕವರ್ಸ್ನ ಅಥವಾ ಬೆಡ್ ಸ್ಪ್ರೆಡ್ಸ್ನ ಈಸಿಯಾಗಿ ಯಾವ ಥರ ಟಕ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ವಿಡಿಯೋನ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನಿಮಗೆ ಒಂದು ಐಡಿಯಾ ಅನ್ನೋದು ಬಂದಿರುತ್ತೆ. ಫಸ್ಟಿಗೆ ನಾನು ಈ ಒಂದು ಬೆಡ್ ಕವರ್ನ ಎಲ್ಲ ಕಡೆ ಸ್ಪ್ರೆಡ್ ಆಗೋ ರೀತಿ ಸ್ಪ್ರೆಡ್ ಮಾಡಿಕೊಂಡು ಆಮೇಲೆ ಎಲ್ಲ ಕಡೆ ಕೂಡ ಈ ಥರ ಈಸಿಯಾಗಿ ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಟಕ್ ಮಾಡ್ಕೊಳ್ತೀನಿ. ಸೈಡ್ಸಲ್ಲೆಲ್ಲ ಫೋಲ್ಡ್ ಮಾಡ್ಕೊಳ್ಬೇಕಾದ್ರೆ ಕಾರ್ನರ್ಸಲ್ಲಿ ನೋಡ್ತಿದ್ದೀರಲ್ವ, ಈ ಥರ ನಾನು ಈ ಒಂದು ಕ್ಲಾತ್ನ ಫೋಲ್ಡ್ ಮಾಡಿ ಒಳಗಡೆಗೆ ಈ ಥರ ಟಕ್ ಮಾಡ್ತೀನಿ. ಇನ್ನು ಈ ಥರ ಬೆಡ್ ಕವರ್ ಹಾಕಿದಾಗ ಪರ್ಫೆಕ್ಟಾಗಿ ಫಿಟ್ ಆಗಬೇಕು ಅಂದರೆ ಒಳಗಡೆ ನಾವು ಫಸ್ಟಿಗೆ ಪ್ರೊಟೆಕ್ಟರ್ನ ಹಾಕಿ ಆಮೇಲೆ ಬೆಡ್ ಕವರ್ನ ಹಾಕೋದ್ರಿಂದ ಒಂದು ನೀಟಾಗಿರುವಂಥ ಫಿಟ್ಟಿಂಗ್ ಅನ್ನೋದು ಬೆಡ್ಗೆ ಬರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡೋದಾದರೆ ಪಿಲೋಸ್ ಎಲ್ಲ ಕೂಡ ನಾನು ಈ ರೀತಿಯಾಗಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಆದಮೇಲೆ ಫೈನಲ್ ಆಗಿ ಬ್ಲಾಂಕೆಟ್ ಅಥವಾ ಕಂಫರ್ಟರ್ಸ್ನ ಯೂಸ್ ಮಾಡ್ತಿರ್ತೀವಲ್ವ, ಕಂಫರ್ಟರ್ಗೆ ಕವರ್ನ ಈಸಿಯಾಗಿ ಯಾವ ಥರ ಹಾಕ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲೇ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ಅಬ್ಸರ್ವ್ ಮಾಡೋದಾದರೆ ಬ್ಲಾಂಕೆಟ್ ಕವರ್ ಮತ್ತು ಬ್ಲಾಂಕೆಟ್ ಎರಡು ಕೂಡ ತೆಗೆದಿದ್ದೀನಿ. ಈ ವೈಟ್ ಕಲರ್ ಬ್ಲಾಂಕೆಟ್ ಈ ಕವರ್ ಒಳಗಡೆ ಹಾಕಬೇಕಾಗತ್ತೆ. ನಿಮ್ಮನೇಲಿ ಕೂಡ ಈ ಥರದ್ದಿದ್ರೆ ನಿಮ್ಗೆ ಗೊತ್ತೇ ಇರುತ್ತೆ ಇದನ್ನು ಇದ್ರೊಳಗಡೆ ಸೇರಿಸ್ಬೇಕು ಅಂದರೆ ಎಷ್ಟು ಟೈಮ್ ಇಡಿಸುತ್ತೆ ಅಂತ. ಕ್ವಿಕ್ಕಾಗಿ ವಿತಿನ್ 3 to 5 ಮಿನಿಟ್ಸಲ್ಲೇ ಕವರ್ನ ಯಾವ ಥರ ಹಾಕ್ಬೋದು ಅಂತ ನೋಡೋಣ. ವಿಡಿಯೋದಲ್ಲಿ ತೋರಿಸ್ದಂಗೆ ಫಸ್ಟಿಗೆ ಈ ಒಂದು ಕಂಫರ್ಟರ್ ಕವರ್ ಅಥವಾ ಬ್ಲಾಂಕೆಟ್ ಕವರ್ನ ಉಲ್ಟಾ ಮಾಡ್ಕೊಳ್ಬೇಕಾಗತ್ತೆ. ಉಲ್ಟಾ ಮಾಡ್ಕೊಂಡಾದ್ಮೇಲೆ ಕರೆಕ್ಟಾಗಿ ಬೆಡ್ ಮೇಲೆ ಸ್ಪ್ರೆಡ್ ಮಾಡಿಕೊಂಡು ಇದ್ರ ಮೇಲೇ ಇದ್ರೊಳಗಡೆ ಹಾಕುವಂತಹ ಬ್ಲಾಂಕೆಟ್ ಏನಿರುತ್ತೆ ಅದನ್ನು ಕೂಡ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗತ್ತೆ.
ಒನ್ಸ್ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಥರ ರಬ್ಬರ್ ಬ್ಯಾಂಡ್ಸ್ ಎಲ್ಲರ ಮನೆಯಲ್ಲೂ ಇರುತ್ತೆ. ರಬ್ಬರ್ ಬ್ಯಾಂಡ್ಸ್ ಬದಲಾಗಿ ನೀವು ನಾರ್ಮಲ್ ಆಗಿ ಕಾಟನ್ ಥ್ರೆಡ್ ಕೂಡ ಯೂಸ್ ಮಾಡ್ಕೊಳ್ಬೋದು. ವಿಡಿಯೋದಲ್ಲಿ ತೋರಿಸ್ದಂಗೆ 4 ಕಾರ್ನರ್ಸ್ ಅಲ್ಲೂ ಕೂಡ 4 ರಬ್ಬರ್ ಬ್ಯಾಂಡ್ಸ್ನ ಹಾಕ್ತಾ ಇದ್ದೀನಿ. ಆಗಲೇ ಹೇಳ್ದಂಗೆ ರಬ್ಬರ್ ಬ್ಯಾಂಡ್ ಬದಲಾಗಿ ನೀವು ಕಾಟನ್ ದಾರ ಆದರೂ ಕೂಡ ಕಟ್ಕೊಳ್ಬೋದು. ಈಗ ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೀರಲ್ವಾ, ಸೊ ಈ ಥರ 4 ಕಡೆ ಕಟ್ಕೊಂಡಿದ್ದ ಆದಮೇಲೆ ಅಂದರೆ ರಬ್ಬರ್ ಬ್ಯಾಂಡ್ ಹಾಕಿದ್ದಾದ್ಮೇಲೆ ಈಗ ನಾರ್ಮಲ್ ಆಗಿ ಏನಿರುತ್ತೆ ಈ ಒಂದು ಬ್ಲಾಂಕೆಟ್ ಕವರ್ ಅದನ್ನು ಯಥಾ ಪ್ರಕಾರ ಅಂದರೆ ಉಲ್ಟಾ ಏನು ನಾವು ತಿರುಗಿಸಿದ್ವಿ ಅದನ್ನು ಫಸ್ಟಿಗೆ ಯಾವ ಥರ ಇತ್ತು ಅದೇ ಥರನೇ ಈ ಥರ ರಿವರ್ಸ್ ಮಾಡಬೇಕಾಗತ್ತೆ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ, ತುಂಬ ಈಸಿಯಾಗಿ ಬ್ಲಾಂಕೆಟ್ ಕವರ್ನ ಹಾಕ್ಕೊಳ್ಬೋದು. ಇದೆಲ್ಲ ವಿತಿನ್ 3 to 5 ಮಿನಿಟ್ಸಲ್ಲೇ ಮಾಡ್ಕೊಳ್ಬೋದು. ಫೈನಲಿ ಬಟನ್ಸ್ನ ಹಾಕ್ಬಿಟ್ಟು ಕರೆಕ್ಟಾಗಿ ನಾವು ಬ್ಲಾಂಕೆಟ್ನ ಫೋಲ್ಡ್ ಮಾಡಿ ಇಟ್ಕೊಳ್ಳೋದಾದರೆ ನೀಟಾಗಿ ಬೆಡ್ ಕವರ್ ಅನ್ನೋದು ಕೂರುತ್ತೆ. ನೋಡಿದ್ರಲ್ವಾ ಎಷ್ಟೊಂದು ಸುಲಭವಾಗಿ ಬ್ಲಾಂಕೆಟ್ ಕವರ್ನ ಹಾಕ್ಬೋದು ಅಂತ. ಈ ಕವರ್ಸ್ ಯೂಸ್ ಮಾಡೋರಿಗೆ ಗೊತ್ತಿರುತ್ತೆ ಇದ್ರೊಳಗಡೆ ಬ್ಲಾಂಕೆಟ್ ಹಾಕೋದು ಎಷ್ಟು ಕಷ್ಟ ಅಂತ. ಬಟ್ ತುಂಬ ಈಸಿಯಾಗಿ ಈ ಒಂದು ಮೆಥಡ್ನ ಫಾಲೋ ಮಾಡಿ ಬ್ಲಾಂಕೆಟ್ ಕವರ್ನ ಹಾಕ್ಕೊಳ್ಬೋದು. ಇದಲ್ಲದೆ ಇನ್ನೂ ಒಂದು ಮೆಥಡ್ನ ಕೂಡ ಫಾಲೋ ಮಾಡ್ತೀನಿ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ, ಕಮ್ಮಿಂಗ್ ವೀಡಿಯೋಸಲ್ಲಿ ಶೇರ್ ಮಾಡ್ತೀನಿ. ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಕಿಚನ್ಗೆ ಸಂಬಂಧಪಟ್ಟಿರೋ ಅಂಥದ್ದು. ಸಾಮಾನ್ಯವಾಗಿ ಅಡುಗೆ ಮನೆ ಡಿಪ್ ಕ್ಲೀನಿಂಗ್ ಅಥವಾ ವೀಕ್ಲಿ ಕ್ಲೀನಿಂಗ್ ಅಂದರೆ ಟೈಮ್ ಮ್ಯಾನೇಜ್ ಮಾಡ್ಕೊಳ್ಳೋಕ್ಕೆ ತುಂಬ ಜನರಿಗೆ ಕಷ್ಟ ಆಗ್ತಾ ಇರುತ್ತೆ, ಸ್ಪೆಷಲಿ ವರ್ಕಿಂಗ್ ವುಮೆನ್ಸ್ಗೆ. ಕಿಚನ್ ವೀಕ್ಲಿ ಕ್ಲೀನಿಂಗ್ನ ಯಾವ ಥರ ಪ್ಲಾನ್ ಮಾಡ್ಕೊಳ್ಬೋದು ಅನ್ನೋ ಒಂದು ಐಡಿಯಾನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ವೇಳೆ ನೀವೇನಾದರೂ ನಾನ್ ವೆಜಿಟೇರಿಯನ್ಸ್ ಆಗಿದ್ದರೆ ಈ ಒಂದು ಐಡಿಯಾನ ನಾನ್ ವೆಜ್ ಕುಕ್ ಮಾಡಿದ್ಮೇಲೆ ಫಾಲೋ ಮಾಡ್ಬೋದು. ಇದು ಒಂದು ರೀತಿ 2 in 1 ಥರ ವರ್ಕ್ ಆಗುತ್ತೆ. ಒಂದು ವೇಳೆ ನೀವು ವೆಜಿಟೇರಿಯನ್ಸ್ ಆಗಿದ್ದರೆ ಒಂದು ಸ್ವಲ್ಪ ಹೆವಿ ಫುಡ್ನ ಕುಕ್ ಮಾಡಿದಾಗ ಕೂಡ ಈ ಒಂದು ಐಡಿಯಾನ ಫಾಲೋ ಮಾಡ್ಬೋದು. ಯೂಶ್ವಲಿ ನಾನ್ ವೆಜ್ ಇರ್ಬೋದು ಅಥವಾ ಸ್ವಲ್ಪ ಡೀಪ್ ಫ್ರೈ ಐಟಮ್ಸ್ ಎಲ್ಲನೂ ಮಾಡಿದಾಗ ಗೋಡೆಗಳೆಲ್ಲ ಗ್ರೀಸಿ ಆಗಿರುತ್ತೆ, ಒಂದು ರೀತಿ ಆ ಒಂದು ಸ್ಮೆಲ್ ಅನ್ನೋದು ಕಿಚನಲ್ಲಿ ಇಟ್ಕೊಂಡಿರುತ್ತೆ ಅಲ್ವಾ. ಅದನ್ನು ಈಸಿಯಾಗಿ ರಿಮೂವ್ ಮಾಡಬೇಕು ಮತ್ತು ಸಣ್ಣ ಸಣ್ಣ ಇರುವೆಗಳೆಲ್ಲ ಬರಬಾರ್ದು ಅನ್ನೋದಾದರೂ ಕೂಡ ಈ ಒಂದು ಐಡಿಯಾ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಇಲ್ಲಿ ನೀವು ನೋಡ್ದಂಗೆ ನಾನು ಕ್ಲೀನಿಂಗ್ಗೆ ಯೂಸ್ ಮಾಡ್ತಾ ಇರೋಂಥ ಈ ಒಂದು ಸ್ಪ್ರೇ ಏನಿದೆ ಇದರಲ್ಲಿ ವಾಟರು, ವೆನಿಗರು, ವಿಮ್ ಲಿಕ್ವಿಡು, ಬೇಕಿಂಗ್ ಸೋಡಾನ ಹಾಕಿದ್ದೀನಿ. ಬಟ್ ವಾಟರ್ ಎಷ್ಟು ತೊಗೊಂಡಿದ್ದೀವೋ ಅದರ ಡಬಲ್ ಕ್ವಾಂಟಿಟಿಯಷ್ಟು ವೆನಿಗರ್ ತೊಗೊಳ್ಬೇಕಾಗತ್ತೆ. ವಿಡಿಯೋದಲ್ಲಿ ಅಬ್ಸರ್ವ್ ಮಾಡ್ದಂಗೆ ಲಿಕ್ವಿಡ್ನ ಸ್ಪ್ರೇ ಮಾಡಿ 1 ರಿಂದ 2 ನಿಮಿಷ ಬಿಟ್ಬಿಟ್ಟು ಆಮೇಲೆ ವೈಪ್ ಮಾಡ್ಕೊಳ್ಳೋದಷ್ಟೇ. ಒಂದು ವೇಳೆ ಸ್ಟವ್ ಮೇಲೆ ಸ್ಪ್ರೇ ಮಾಡ್ತೀರಾ ಅನ್ನೋದಾದರೆ ಒಂದು ಸ್ವಲ್ಪ ಸ್ಕ್ರಬ್ಬರ್ನ ತೊಗೊಂಡು ಸ್ಕ್ರಬ್ ಮಾಡಿ ಕ್ಲೀನ್ ಮಾಡ್ಕೊಳ್ಬೋದು. ಇದು ಕೌಂಟರ್ ಇರ್ಬೋದು, ಕ್ಯಾಬಿನೆಟ್ಸ್ ಇರ್ಬೋದು, ಗೋಡೆಗಳು ಕ್ಲೀನ್ ಮಾಡೋಕ್ಕಿರ್ಬೋದು ಅಥವಾ ಮೈಕ್ರೋವೇವ್ ಸುತ್ತಮುತ್ತ ಕ್ಲೀನ್ ಮಾಡೋಕ್ಕಿರ್ಬೋದು ಅಥವಾ ಚಿಮ್ನಿ ಮೇಲೆ ಕ್ಲೀನ್ ಮಾಡೋಕ್ಕಿರ್ಬೋದು. ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ತುಂಬ ಜಾಸ್ತಿ ಗ್ರೀಸಿನೆಸ್ ಇರೋ ಹತ್ರನೇ ಇರುವೆಗಳಿರ್ಬೋದು, ಸಣ್ಣ ಸಣ್ಣ ಪೆಸ್ಟ್ ಅನ್ನೋದು ಬರ್ತಾ ಇರುತ್ತೆ ಅಲ್ವಾ, ಆ ಒಂದು ಗ್ರೀಸಿನೆಸ್ ಸ್ಮೆಲ್ಗೆ ಅದೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ಈ ಥರ ವೆನಿಗರ್ ಬೇಸ್ಡ್ ಲಿಕ್ವಿಡ್ಸ್ನ ಯೂಸ್ ಮಾಡೋದಾದರೆ ಸಣ್ಣ ಸಣ್ಣ ಸೊಳ್ಳೆಗಳು ಕೂಡ ಅವಾಯ್ಡ್ ಆಗುತ್ತೆ. ಸ್ಟವ್ ಪಕ್ಕದಲ್ಲಿರುವಂತಹ ಗ್ಯಾಸ್ ಪೈಪ್ನ ಕೂಡ ಇದೇ ಥರ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಸ್ಟವ್ ಪಕ್ಕದಲ್ಲಿ ಆಯಿಲ್ ಎಲ್ಲ ಕೂಡ ಇಟ್ಕೊಂಡಿರ್ತೀವಲ್ವಾ, ಸೊ ಈ ಥರ ಟ್ರೇ ಇರ್ಬೋದು ಅಥವಾ ಶೆಲ್ಫ್ ರ್ಯಾಕ್ ಇರ್ಬೋದು, ಅದನ್ನು ಕೂಡ ನಾನು ಇದೇ ಟೈಮಲ್ಲೇ ಕ್ಲೀನ್ ಮಾಡ್ಕೊಳ್ತೀನಿ. ಯೂಶಲಿ ವೀಕ್ಲಿ ಒನ್ಸ್ ಈ ಥರ ಕಿಚನ್ನ ಕ್ಲೀನ್ ಮಾಡ್ಕೊಳ್ತೀನಿ. ಈ ಶೆಲ್ಫ್ ರ್ಯಾಕಲ್ಲಿ ಇಟ್ಟಿರುವಂಥ ಕಂಟೈನರ್ಸ್ನೆಲ್ಲ ಕೂಡ ಒಂದ್ಸತಿ ವೈಪ್ ಮಾಡಿಕೊಂಡು ಈ ಒಂದು ರ್ಯಾಕ್ನ ಕೂಡ ಒಂದ್ಸತಿ ಕ್ಲೀನ್ ಮಾಡ್ಕೊಳ್ತೀನಿ. ಕಿಚನಲ್ಲಿ ತುಂಬ ಗ್ರೀಸಿನೆಸ್ಸು ಸ್ಟಾರ್ಟ್ ಆಗುವಂಥದ್ದೇ ಚುಮ್ನಿ ಸುತ್ತಮುತ್ತ, ಆಮೇಲೆ ಸ್ಟವ್ ಸುತ್ತಮುತ್ತ. ಆ ಏರಿಯಾಸ್ನ ಪಾಯಿಂಟ್ ಔಟ್ ಮಾಡಿಕೊಂಡು ನೀಟಾಗಿ ವೈಪ್ ಮಾಡ್ಕೊಳ್ಳೋದಾದರೆ ಕಿಚನ್ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಆಗಿರುತ್ತೆ. ಇನ್ನು ನಾವು ಯೂಸ್ ಮಾಡಿರೋಂಥ ಲಿಕ್ವಿಡಲ್ಲಿ ವೆನಿಗರ್ ಮತ್ತು ಅಡುಗೆ ಸೋಡಾನ ಯೂಸ್ ಮಾಡಿರೋದ್ರಿಂದ ವೆನಿಗರ್ ಆ ಒಂದು ಕೊಳೆ ಅಥವಾ ಗ್ರೀಸಿನೆಸ್ನೆಲ್ಲ ಸಾಫ್ಟ್ ಮಾಡೋಕ್ಕೆ ಹೆಲ್ಪ್ಫುಲ್ ಮಾಡುತ್ತೆ. ಇನ್ನು ಅಡುಗೆ ಸೋಡಾ ಬ್ಯಾಡ್ ಸ್ಮೆಲ್ ಎಲ್ಲ ಕೂಡ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಈ ಥರ ಕಿಚನ್ ಕ್ಲೀನ್ ಮಾಡಬೇಕಾದ್ರೆ ನೆನಪಾಯಿತು, ಮೇಯ್ನಾಗಿ ಪಾತ್ರೆಗಳು ತೊಳಿಬೇಕಂದ್ರೆ ಸ್ವಲ್ಪ ಜಾಸ್ತಿ ಎಕ್ಸ್ಟ್ರಾ ಟೈಮ್ ಹಿಡಿಸ್ತಿರುತ್ತೆ. ಈಸಿಯಾಗಿ ಕ್ಲೀನ್ ಮಾಡುವಂಥ ಪಾತ್ರೆಗಳಾದರೆ ಟೈಮು ಕೂಡ ಸೇವ್ ಆಗುತ್ತೆ ಅಲ್ವಾ. ಸೊ ಅದರಲ್ಲಿ ಸ್ಟೈನ್ಲೆಸ್ ಸ್ಟೀಲ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ನಾನಿಲ್ಲಿ ಕೆಲವೊಂದು ಸ್ಟೈನ್ಲೆಸ್ ಸ್ಟೀಲ್ ಐಟಮ್ಸ್ನ ತರಿಸ್ಕೊಂಡಿದ್ದೆ. ಇದು ಆಲ್ಮೋಸ್ಟ್ ಒಂದು 3 months ಬ್ಯಾಕ್ ಏನೋ ತರಿಸ್ಕೊಂಡಿರೋವಂಥದ್ದು. ಈಗ ಇಲ್ಲಿ ತೋರಿಸ್ತಾ ಇದ್ದೀನಿ. ಇದು ಇಂಡಸ್ ವ್ಯಾಲಿಯಿಂದ ತರಿಸ್ಕೊಂಡಿರೋವಂಥದ್ದು. ಈ ಬ್ರ್ಯಾಂಡ್ ಬಗ್ಗೆ ಹೇಳಲೇಬೇಕಾಗಿಲ್ಲ, ಈಗಾಗಲೇ ಸುಮಾರಷ್ಟು ವಿಡಿಯೋಸಲ್ಲಿ ಶೇರ್ ಮಾಡಿದ್ದೀನಿ. ನಮ್ಮ ಮನೇಲಿರುವಂಥ ಸುಮಾರಷ್ಟು ಕುಕ್ವೇರ್ಸು ಕೂಡ ಇದೇ ಬ್ರ್ಯಾಂಡಿಂದ ತೊಗೊಂಡಿರೋವಂಥದ್ದು. ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ 3 ಸರ್ವಿಂಗ್ ಬೌಲ್ಸ್ನ ತೊಗೊಂಡಿದ್ದೀನಿ, 1 ಐರನ್ ಶೀಟ್ ಕಡಾಯಿನ ತೊಗೊಂಡಿದ್ದೀನಿ. ಇವ್ರ ಹತ್ರ ನಿಮಗೆ ಸ್ಟೈನ್ಲೆಸ್ ಸ್ಟೀಲ್, ಟ್ರಿಪ್ಲೆ ಅಥವಾ ಕ್ಯಾಸ್ಟ್ ಐರನ್, ಈ ಥರ ಐರನ್ ಶೀಟ್ ಕುಕ್ವೇರ್ ಎಲ್ಲ ರೀತಿಯ ಯುಟೆನ್ಸಿಲ್ಸ್ ಕೂಡ ಅವೈಲಬಲ್ ಇರುತ್ತೆ. ಇವರ ವೆಬ್ಸೈಟ್ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇನ್ನು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ಕೂಪನ್ ಕೋಡ್ನ ಅಪ್ಲೈ ಮಾಡಿ ಇವರ ವೆಬ್ಸೈಟಲ್ಲಿ ಯಾವುದೇ ಥರದ ಯುಟೆನ್ಸಿಲ್ಸ್ ತೊಗೊಂಡ್ರು ಕೂಡ ನಿಮಗೆ ಎಕ್ಸ್ಟ್ರಾ 12% ಡಿಸ್ಕೌಂಟ್ ಅನ್ನೋದು ಬರುತ್ತೆ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ.
ಈ ಬೌಲ್ಸ್ನ ಫ್ರೀಸರಲ್ಲಿ ಕೂಡ ಇಟ್ಕೊಳ್ಬೋದು, ಡಿಶ್ ವಾಷರಲ್ಲಿ ಹಾಕಿ ಕೂಡ ವಾಶ್ ಮಾಡ್ಕೊಳ್ಬೋದು. ಇದರ ಲಿಂಕ್ಸ್ ಬೇಕಂದರೆ ಡಿಸ್ಕ್ರಿಪ್ಷನ್ ಕೂಡ ಇಟ್ಟಿರ್ತೀನಿ, ಟ್ಯಾಗ್ ಕೂಡ ಮಾಡಿರ್ತೀನಿ, ಚೆಕ್ ಮಾಡಿ. ಫೈನಲಿ ಕಿಚನ್ ಕ್ಲೀನಿಂಗ್ ಎಲ್ಲ ಕೂಡ ಮುಗೀತು. ಈಗ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಎಷ್ಟು ನೀಟಾಗಿ ಸ್ಪಾರ್ಕ್ಲಿಂಗ್ ಆಗಿ ಕಾಣಿಸ್ತಿದೆ ಅಂತ. ಈ ಸೈಡಲ್ಲಿರುವಂಥ ಕೌಂಟರ್ನ ಕೂಡ ಒಂದ್ಸತಿ ವೈಪ್ ಮಾಡ್ಕೊಂಡ್ಬಿಡ್ತೀನಿ. ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು ಈ ಥರ ಒಂದು ಕ್ಲಾತಿಂದ ನೀಟಾಗಿ ವೈಪ್ ಮಾಡ್ಕೊಳ್ಳೋದಾದರೆ ಎಷ್ಟೇ ಜಿಡ್ಡು ಕೊಳೆ ಇದ್ರೂ ಕೂಡ ಈಸಿಯಾಗಿ ರಿಮೂವ್ ಆಗಿಬಿಡುತ್ತೆ. ಕೌಂಟರ್ನ ನಾವು ಡೈಲಿ ಒರೆಸಿದ್ರೂ ಕೂಡ ಆಗಾಗ ಈ ಥರ ಲಿಕ್ವಿಡ್ಸ್ನ ಯೂಸ್ ಮಾಡೋದ್ರಿಂದ ತುಂಬ ಎಫೆಕ್ಟಿವ್ ಆಗಿ ಇದು ಕ್ಲೀನಿಂಗ್ಗೆ ವರ್ಕ್ ಆಗುತ್ತೆ. ನೆಕ್ಸ್ಟ್ ನಾನು ಹಾಟ್ ಪಾಟ್ ಸ್ಟ್ಯಾಂಡ್ನ ಕೂಡ ಯೂಸ್ ಮಾಡ್ತೀನಲ್ವಾ, ಅದನ್ನು ಕೂಡ ವೀಕ್ಲಿ ಒನ್ಸ್ ಈ ಥರ ಕ್ಲೀನ್ ಮಾಡ್ಕೊಳ್ತೀನಿ. ಡೇ ಟೈಮ್ಗಿಂತ ನೈಟ್ ಟೈಮಲ್ಲಿ ಕಿಚನ್ನ ಕ್ಲೀನ್ ಮಾಡ್ಕೊಳ್ಳೋದಾದರೆ ಸುಮಾರಷ್ಟು ಟೈಮ್ ಸೇವ್ ಆಗುತ್ತೆ. ವರ್ಕಿಂಗ್ ವುಮೆನ್ಸ್ಗೂ ಕೂಡ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಕಮಿಂಗ್ ಟು ಸ್ಪೈಸ್ ರ್ಯಾಕ್. ಈ ಸ್ಪೈಸ್ ರ್ಯಾಕ್ ಬಗ್ಗೆ ಸುಮಾರಷ್ಟು ಜನ ಲಿಂಕ್ ಕೊಡಿ ಅಂತ ಕೇಳ್ತಾನೆ ಇರ್ತೀರಾ. ಬಟ್ ಈ ಒಂದು ಸ್ಪೈಸ್ ರ್ಯಾಕ್ಸ್ನ ನಾನು ಆನ್ಲೈನಲ್ಲೇ ಅಮೆಝಾನಲ್ಲೇ ತೊಗೊಂಡಿದ್ದೀನಿ. ನಾನು ತೊಗೊಂಡಿದ್ದು ಒಂದು ಸ್ವಲ್ಪ ದಿನಕ್ಕೆ ಇದು ಅನ್ಅವೈಲಬಲ್ ಅಂತ ತೋರಿಸ್ತಿತ್ತು. ಅವತ್ತಿಂದ ನಾನು ಚೆಕ್ ಮಾಡ್ತಾನೆ ಇದ್ದೀನಿ, ಪ್ರತಿ ಸರಿ ಕೂಡ ಇದು ಅನ್ಅವೈಲಬಲ್ ಅಂತಲೇ ತೋರಿಸ್ತಿದೆ. ಬಟ್ ಈ ರ್ಯಾಕ್ಗಿಂತ ಈ ಕಂಟೈನರ್ಸ್ ಏನಿದೆ ಸ್ಪೈಸ್ ಕಂಟೈನರ್ಸು, ಅದರ ಲಿಂಕ್ ಬೇಕಂದರೆ ನಾನು ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಈಗ ಇದನ್ನೆಲ್ಲ ಕೂಡ ಕ್ಲೀನ್ ಮಾಡ್ಕೊಳ್ಬೇಕು. ನೈಟ್ ಟೈಮಲ್ಲೇ ಕ್ಲೀನ್ ಮಾಡಿ ಇಟ್ಟರೆ ಬೆಳಗ್ಗೆ ಅಷ್ಟರಲ್ಲಿ ಇದೆಲ್ಲ ಡ್ರೈ ಆಗಿರುತ್ತೆ ಅನ್ನೋದ್ರಿಂದ ನಾನು ಕಿಚನ್ ಎಲ್ಲ ಒಂದ್ಸತಿ ಕ್ಲೀನ್ ಮಾಡಿದಾದ್ಮೇಲೆ ಇಮ್ಮಿಡಿಯೇಟಾಗಿ ಈ ಒಂದು ಸ್ಪೈಸ್ ರ್ಯಾಕ್ನ ಕೂಡ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಕಿಟಕಿ ಪಕ್ಕದಲ್ಲೇ ಇಟ್ಟಿರ್ತೀನಿ. ಕಿಟಕಿ ಎನಿ ಟೈಮ್ ಓಪನ್ ಇರೋ ಕಾರಣ ತುಂಬ ಜಾಸ್ತಿ ಡಸ್ಟ್ ಅನ್ನೋದು ಅಕ್ಯುಮುಲೇಟ್ ಆಗ್ತಾ ಇರುತ್ತೆ. ಫ್ರೀಕ್ವೆಂಟ್ ಆಗಿ ಇದನ್ನ ವಾಶ್ ಮಾಡ್ಕೊಳ್ಳೋವಂಥದ್ದು ಇರ್ಬೋದು ಅಥವಾ ಇದ್ರ ಮೇಲಿರುವಂಥ ಡಸ್ಟ್ನ ಒರೆಸೋ ಅಂಥದ್ದು ಇರ್ಬೋದು, ಮಾಡ್ಕೊಳ್ಳೇಬೇಕಾಗುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ ನೀಟಾಗಿ ವಾಶ್ ಮಾಡಿ ಈ ಥರ ನಾನು ಬೋರ್ಲಾಗ್ತಾ ಇದ್ದೀನಿ. ನೈಟಲ್ಲಿ ಈ ಥರ ಮಾಡಿ ಇಟ್ಕೊಳ್ಳೋದಾದ್ರೆ ಬೆಳಗ್ಗೆ ಅಷ್ಟರಲ್ಲಿ ಇದೆಲ್ಲ ಕೂಡ ಡ್ರೈ ಆಗಿರುತ್ತೆ. ಇವುಗಳನ್ನ ಡೈರೆಕ್ಟಾಗಿ ಬಿಸಿಲಲ್ಲಿಟ್ಟು ಕೂಡ ಒಣಗಿಸ್ಕೊಳ್ಬೋದು. ಬಟ್ ಇವೆಲ್ಲ ಪುಟ್ಟದಾಗಿರುವಂಥ ಕಂಟೈನರ್ಸ್ ಆಗಿರೋದ್ರಿಂದ ಎಷ್ಟೇ ಗಾಢವಾಗಿರುವಂಥ ಬಿಸಿಲಲ್ಲಿಟ್ಟರೂ ಕೂಡ ಒಣಗಕ್ಕೆ ಸ್ವಲ್ಪ ಜಾಸ್ತಿ ಟೈಮೇ ಬೇಕಾಗುತ್ತೆ. ನಾನು ಮುಂಚೆ ಎಲ್ಲ ಇದನ್ನ ಡೇ ಟೈಮಲ್ಲೇ ತೊಳೆದ್ಬಿಟ್ಟು ಬಿಸಿಲಲ್ಲಿ ಇಡ್ತಿದ್ದೆ. ಬಟ್ ಮಿನಿಮಮ್ 4 to 5 hours ಆದ್ರೂ ಒಣಗಕ್ಕೆ ಟೈಮ್ ಬೇಕಾಗಿತ್ತು. ಬಟ್ ಈ ನಡುವೆ ಈ ಥರದ ಒಂದು ರೊಟೀನ್ನ ಫಾಲೋ ಮಾಡ್ತೀನಿ. ನೈಟಲ್ಲೇ ಕ್ಲೀನ್ ಮಾಡಿ ಇಟ್ಕೊಳ್ಳೋದ್ರಿಂದ ಬೆಳಗ್ಗೆ ಅಷ್ಟರಲ್ಲಿ ತುಂಬ ನೀಟಾಗಿ ಡ್ರೈ ಆಗಿರುತ್ತೆ. ಇನ್ನೂ ಏನಾದ್ರು ಡೌಟ್ ಇದ್ದರೆ ಬೆಳಗಿನ ಜಾವ ಬಿಸಿಲಿರೋ ಕಾರಣ ಒಂದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಟ್ಬಿಟ್ಟು ಕೂಡ ಆಮೇಲೆ ಕಂಟೈನರ್ಸಲ್ಲಿ ಸ್ಪೈಸಸ್ನ ತುಂಬಿಸಿಟ್ಕೊಳ್ಬೋದು. ಈಗ ಬೆಳಗಿನ ಜಾವ ತೋರಿಸ್ತಾ ಇದ್ದೀನಿ, ಎಲ್ಲ ಕಂಟೈನರ್ಸು ಕೂಡ ಆಲ್ಮೋಸ್ಟ್ ಡ್ರೈ ಆಗಿದೆ. ಬಿಸಿಲಿದ್ರೆ ಒಂದು 10 ನಿಮಿಷ ಬಿಸಿಲಲ್ಲಿ ಇಡೋಣ ಅನ್ನೋದ್ರಿಂದ ಈ ಥರ ಜೋಡಿಸ್ಕೊಳ್ತಾ ಇದ್ದೀನಿ. ಈಗ ಈ ಕಂಟೈನರ್ಸಲ್ಲಿ ಹಾಕುವಂತಹ ಎಲ್ಲ ಸ್ಪೈಸಸ್ನ ಒಂದು ಕಡೆ ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ಕೂಡ ಈ ಪುಟ್ಟದಾಗಿರುವಂಥ ಕಂಟೈನರ್ಸಲ್ಲಿ ಸ್ಟೋರ್ ಮಾಡ್ಕೊಳ್ಬೇಕಾಗತ್ತೆ. ನೋಡ್ತಾ ಇರ್ಬೋದು ಕೆಲವೊಂದು ಪೌಡರ್ಸ್ ಎಲ್ಲ ಖಾಲಿ ಆಗಿದೆ. ಅದನ್ನು ಈಗ ಮಾಡ್ಕೊಳ್ತಾನೆ ನಾನು ಈ ಒಂದು ಕಂಟೈನರ್ಸ್ನೆಲ್ಲ ರೀಫಿಲ್ ಮಾಡ್ಕೊಳ್ತೀನಿ. ಪೆಪ್ಪರ್ ಪೌಡರ್ ಇರ್ಬೋದು, ಜೀರಾ ಪೌಡರ್, ಲೆಮನ್ ರೈಸ್ ಪೌಡರ್, ಈ ಥರದ ಪೌಡರ್ಸ್ನೆಲ್ಲ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡು ಪುಟ್ಟದಾಗಿರುವಂಥ ಈ ಕಂಟೈನರ್ಸಲ್ಲೇ ತುಂಬಿಸಿ ಇಟ್ಕೊಳ್ತೀನಿ. ಆಗಲೇ ಹೇಳ್ದಂಗೆ ಕಡಿಮೆ ಕ್ವಾಂಟಿಟಿಯಲ್ಲಿ ಈ ಪೌಡರ್ಸ್ನ ಮಾಡೋದ್ರಿಂದ ಈ ಥರ ಒಂದು ನ್ಯೂಸ್ ಪೇಪರ್ ಮೇಲೆ ಹಾಕ್ಕೊಂಡು ಆಮೇಲೆ ಈ ಬಾಟಲ್ ಒಳಗಡೆ ವಿಡಿಯೋದಲ್ಲಿ ತೋರಿಸ್ದಂಗೆ ರೀಫಿಲ್ ಮಾಡ್ಕೊಳ್ತೀನಿ. ಸ್ಪೈಸ್ ರ್ಯಾಕ್ನ ತೊಳೆಯೋದಕ್ಕಿಂತ ಮುಂಚೆ ಕೆಲವೊಂದನ್ನೆಲ್ಲ ಈ ಥರ ಬೌಲ್ಸಲ್ಲಿ ಹಾಕಿ ಇಟ್ಟಿದ್ದೆ ಅಲ್ವಾ, ಅದನ್ನೆಲ್ಲ ಕೂಡ ಈಗ ರೀಫಿಲ್ ಮಾಡ್ಕೊಳ್ತೀನಿ. ಇದನ್ನೆಲ್ಲ ಒಂದು ಕಡೆ ಮಾಡ್ಕೊಳ್ತಾನೆ ಇನ್ನೊಂದು ಕಡೆ ಒಂದು ಫ್ರೈಯಿಂಗ್ ಪ್ಯಾನ್ನ ಇಟ್ಕೊಂಡು ಕೆಲವೊಂದು ಸ್ಪೈಸಸ್ನೆಲ್ಲ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಪೌಡರ್ಸ್ನ ಮಾಡ್ಕೊಂಡಿದ್ದಾಯಿತು. ಫೈನಲ್ ಆಗಿ ನಾನು ಚಕ್ಕೆ ಲವಂಗದ ಪೌಡರ್ನ ಮಾಡ್ಕೊಳ್ತಾ ಇದ್ದೀನಿ. ಮಾತಾಡ್ತಾನೆ ಎಲ್ಲ ಕಂಟೈನರ್ಸ್ನ ಫಿಲ್ ಮಾಡ್ಕೊಂಡಿದ್ದಾಯಿತು. ಈಗ ಅದರ ಜಾಗದಲ್ಲಿ ಈ ಥರ ಇಟ್ಕೊಳ್ತಾ ಇದ್ದೀನಿ. ಡೇ ಟೈಮಲ್ಲಿ ಇದನ್ನೆಲ್ಲ ಕ್ಲೀನ್ ಮಾಡಿ ಡ್ರೈ ಮಾಡ್ಕೊಳ್ಬೇಕು ಅಂದರೆ 1 hour ಎಕ್ಸ್ಟ್ರಾ ಟೈಮ್ ಅನ್ನೋದು ಹಿಡಿಸುತ್ತೆ. ಬಟ್ ನೈಟ್ ಟೈಮಲ್ಲಿ ಇದನ್ನು ಮಾಡ್ಕೊಂಡಿರೋದ್ರಿಂದ ನನಗೆ 1 hour ಟೈಮ್ ಅನ್ನೋದು ಸೇವ್ ಆಗುತ್ತೆ. ನಿಮ್ಮನೆಯಲ್ಲಿ ಗಿಡಗಳನ್ನ ಬೆಳೆಸ್ಕೊಂಡಿದ್ರೆ ವಿಂಟರ್ ಅಥವಾ ಮಳೆಗಾಲದಲ್ಲಿ ಈ ಥರ ವೈಟ್ ಕಲರ್ ಮಿಲಿಬಗ್ಸ್ ಅನ್ನೋದು ನೋಡೇ ಇರ್ತೀರಾ. ಇದನ್ನು ಯಾವ ಥರ ರಿಮೂವ್ ಮಾಡ್ಕೊಳ್ಬೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ, ಪ್ರತಿಯೊಂದು ಗಿಡದ ಮೇಲೂ ಕೂಡ ವೈಟ್ ಕಲರ್ ಅನ್ನೋದು ಕಾಣಿಸ್ತಿದೆ. ಕೆಲವೊಂದು ಎಲೆಗಳ ಮೇಲೆ ಬ್ಲಾಕ್ ಕಲರ್ ಮಿಲಿಬಗ್ಸು ಕೂಡ ಕಾಣಿಸ್ತಿದೆ. ಇದನ್ನೆಲ್ಲ ಈಸಿಯಾಗಿ ರಿಮೂವ್ ಮಾಡ್ಕೊಳ್ಳೋದಕ್ಕೋಸ್ಕರ ಕೆಲವೊಂದು ಸರಿ ನಾನು ಡೆಟಾಲ್ ವಾಟರ್ನ ಯೂಸ್ ಮಾಡ್ತಿರ್ತೀನಿ ಅಥವಾ ಸೋಪ್ ವಾಟರ್, ಇಲ್ಲ ಅಂದರೆ ವೆನಿಗರ್ ವಾಟರ್ ಕೂಡ ಯೂಸ್ ಮಾಡ್ಕೊಳ್ಬೋದು.
ಇಲ್ಲ ನೀಮ್ ಆಯಿಲ್ ಇದ್ರೂ ಕೂಡ ವಾಟರ್ ಜೊತೆಗೆ ಡಿಸಾಲ್ವ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ನೀವು ನೋಡೋದಾದರೆ ಒಂದು ಸ್ವಲ್ಪ ಡೆಟಾಲ್ ವಾಟರ್ ಜೊತೆಗೆ ವೆನಿಗರ್ ಕೂಡ ಹಾಕ್ಕೊಂಡಿದ್ದೀನಿ. ಈ ಒಂದು ಲಿಕ್ವಿಡ್ನ ಸ್ಪ್ರೇ ಮಾಡೋದ್ರಿಂದ ಆ ಒಂದು ಮಿಲಿಬಗ್ಸ್ ಎಲ್ಲ ಏನಿರುತ್ತೆ ಅದೆಲ್ಲ ಕೂಡ ಕ್ರಮೇಣ ಕಡಿಮೆ ಆಗುತ್ತೆ. ಬೆಳಗಿನ ಜಾವ ಇದನ್ನೆಲ್ಲ ಮಾಡ್ಕೊಳ್ತಾ ಇರೋದ್ರಿಂದ ಒಟ್ಟೊಟ್ಟಿಗೆ ಕ್ಲೀನಿಂಗ್ ಕೆಲಸಗಳನ್ನ ಕೂಡ ಮಾಡ್ಕೊಳ್ಬೋದು. ಇನ್ನು ಇಲ್ಲಿ ನೀವು ನೋಡೋದಾದರೆ ತುಳಸಿ ಗಿಡಕ್ಕೂ ಕೂಡ ಇದೇ ಲಿಕ್ವಿಡ್ನ ಸ್ಪ್ರೇ ಮಾಡ್ತಾ ಇದ್ದೀನಿ. ಈ ಥರ ಮಿಲಿಬಗ್ಸ್ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಸ್ಪ್ರೆಡ್ ಆಗೋದಕ್ಕಿಂತ ಮುಂಚೆ ಫಸ್ಟ್ ಯಾವ ಗಿಡದಲ್ಲಿ ಬರುತ್ತೋ ಆಗಲೇ ನಾವು ಒಂದ್ಸತಿ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಅದು ಸ್ಪ್ರೆಡ್ ಆಗೋವಂಥದ್ದನ್ನ ಕಡಿಮೆ ಮಾಡ್ಕೊಳ್ಬೋದು. ಇಲ್ಲ ನೀವು ಕಂಟಿನ್ಯೂಸ್ ಆಗಿ ಜಾಸ್ತಿ ಗಿಡಗಳನ್ನ ಇಟ್ಟಿದ್ದಾರೆ ಅನ್ನೋದಾದರೆ ಆಗಾಗ ಈ ಥರದ ಲಿಕ್ವಿಡ್ಸ್ನ ಸ್ಪ್ರೇ ಮಾಡಿಕೊಂಡ್ರೆ ಬೆಟರು. ಇಲ್ಲ ಈ ಥರದ್ದು ಬ್ಲಾಕ್ ಕಲರ್ ಎಲ್ಲ ಜಾಸ್ತಿ ಕಾಣಿಸ್ಕೊಳ್ತಿದೆ ಅಂದಾಗ ಆ ಒಂದು ಸ್ಟೆಮ್ನ ಕಟ್ ಮಾಡಿದ್ರೆ ಮತ್ತೆ ಹೊಸ ಎಲೆಗಳನ್ನೋದು ಚಿಗುರುತ್ತೆ. ಐ ಹೋಪ್ ಈ ವಿಡಿಯೋದಲ್ಲಿ ಶೇರ್ ಮಾಡಿರುವಂತಹ ಇನ್ಫಾರ್ಮೇಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ ಅನ್ಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.